ರೋಮಾಪುರದವರಿಗೆ ಬರೆದ ಪತ್ರಿಕೆ ಇದು ಎಲ್ಲಾ ಪತ್ರಿಕೆಗಳಿಗಿಂತ ಬಹಳ ಭಿನ್ನವಾದಂತಹ ಪತ್ರಿಕೆ, ಒಂದು ಪ್ರತ್ಯೇಕವಾದಂತಹ ಒಂದು ಪತ್ರಿಕೆ. ಯಾಕೆಂದ್ರೆ ಸಭೆ ಅಂತ ಸಭೆಯಾಗಿತ್ತು, ರೋಮಾ ಸಭೆ. ಈ ರೋಮನ್ ಸಭೆ ಅದು ಬೇರೆ ಸಭೆಗಳಂತೆ ಒಂದು ಏನಪ್ಪಾ ಅಂದ್ರೆ ಬುದ್ಧಿ ಇಲ್ಲದ ಅಥವಾ ಒಂದು ದೊಡ್ಡ ಸಭೆ ಅಲ್ಲ. ಇದು ಬಹಳ ಬುದ್ಧಿವಂತ ಸಭೆ. ಇದು ಜನರೆಲ್ಲರೂ ಆ ಸಭೆಯಲ್ಲಿದ್ದಂತೆ ಎಲ್ಲರೂ ದೇವರ ವಾಕ್ಯವನ್ನ ಚೆನ್ನಾಗಿ ಅವರು ಕಲಿತಾ ಇದ್ದಂತ ಸಭೆ ಅದು ಆಗಿತ್ತು. ಈ ಸಭೆಯ ಮುಖ್ಯಾಂಶ ಏನಪ್ಪಾ ಅಂದ್ರೆ ದಿ ರೈಚಸ್ನೆಸ್ ಆಫ್ ಗಾಡ್, ದೇವರ ನೀತಿ ನಿರ್ಣಯ ಎಂಬಂತ ಶೀರ್ಷಿಕೆ. ಇದು ಈ ಪತ್ರಿಕೆಯ ಒಂದು ಮುಖ್ಯಾಂಶ ಇದು ಆಗಿರ್ತದೆ, ದೇವರ ನೀತಿ ನಿರ್ಣಯ. ಅದಕ್ಕೆ ಈ ಪತ್ರಿಕೆ ಬಹಳ ಪ್ರತ್ಯೇಕವಾದಂತಹ ಒಂದು ಪತ್ರಿಕೆ. ಇದು ಒಂದು ಸಿದ್ಧಾಂತದಿಂದ ತುಂಬಿದಂತ ಒಂದು ಪತ್ರಿಕೆ. ಸಿದ್ಧಾಂತ, ದಿಸ್ ಇಸ್ ದ ಡಾಕ್ಟ್ರಿನ್ ಆಫ್ ಎಪಿಸ್ಟಲ್. ಬೋಧನೆಗಳಿಂದ ತುಂಬಿದಂತ ಒಂದು ಸಭೆ ಇದು ಆಗಿತ್ತು. ಮತ್ತೆ ಇದರಲ್ಲಿ ಇದ್ದಂಥವರು ಕೂಡ ಬಹಳ ಮಂದಿ ರಕ್ಷಣೆ ಅನುಭವಕ್ಕೆ ಬಂದಂಥವರು ಕೂಡ ಇವರು ಆಗಿದ್ರು. ಮತ್ತು ಈ ಪತ್ರಿಕೆಯ ಒಂದು ಬಹಳ ಪ್ರಾಮುಖ್ಯವಾದ ಸಂಗತಿಯನ್ನ ನಮ್ಮ ಹಿಂದಿನ ಪುರಾತನ ಕಾಲದಲ್ಲಿ ಸೇವೆ ಮಾಡಿದಂತ ಕೆಲವರು, ಈ ಉದಾಹರಣೆಗೆ ಮಾರ್ಟಿನ್ ಲೂಥರ್, ಜಾನ್ ವೆಸ್ಲಿ, ಇನ್ನು ಅನೇಕರು ಈ ಪತ್ರಿಕೆಯನ್ನ ಓದಿ ಅದರಲ್ಲಿ ಅವರು ಬಹಳ ವಿಶೇಷವಾದ ರೀತಿಯಲ್ಲಿ ಪರಿಣಿತರಾಗಿದ್ದಾರೆ. ಮತ್ತು ಅವರು ಈ ಪತ್ರಿಕೆಯಲ್ಲಿ ಕಂಡುಕೊಂಡದ್ದು ಏನಂತ ಹೇಳುವಾಗ, ನೀತಿವಂತನು ನಂಬಿಕೆಯಿಂದಲೇ ಬದುಕುವನು. ದ ಜಸ್ಟ್ ಶಲ್ ಲಿವ್ ಬೈ ಫೇತ್. ಜಸ್ಟ್ ಅಂದ್ರೆ ನೀತಿವಂತನು ನಂಬಿಕೆಯಿಂದಲೇ ಬದುಕುವನು. ಇದು ಈ ಪತ್ರಿಕೆಯಲ್ಲಿ ಇದ್ದಂತ ಒಂದು ಬಹಳ ಪ್ರಾಮುಖ್ಯವಾದಂತ ಒಂದು ವಿಷಯ ಇದು ಆಗಿತ್ತು. ಮತ್ತೆ ಇದನ್ನ ನಾವು ಬೇರೆ ಬೇರೆ ಪುಸ್ತಕಗಳಲ್ಲಿ ಕೂಡ ನಾವು ಇದನ್ನ ನಾವು ನೋಡುವಂತವರು ಕೂಡ ನಾವು ಆಗಿರ್ತೇವೆ. ಹಬಕ್ಕೂಕನ ಪ್ರವಾದನೆ, ಮತ್ತೆ ಬೇರೆ ಪ್ರವಾದನೆಯಲ್ಲಿ ಕೂಡ ನಾವು ಇದನ್ನ ಓದಬಹುದು, ಕಂಡುಕೊಳ್ಬಹುದು. ಈಗ ಈ ರೋಮಾಪುರದವರಿಗೆ ಬರೆದ ಪತ್ರಿಕೆ ಇದು ಅಪೊಸ್ತಲನಾದ ಪೌಲನು, ಆತನು ತನ್ನನ್ನ ಬಹಳ ಕ್ಲುಪ್ತವಾಗಿ ಪರಿಚಯ ಮಾಡ್ಕೊಳ್ತಾನೆ. ಅದೇನಂದ್ರೆ ಸರ್ವೆಂಟ್ ಆಫ್ ಗಾಡ್ ಎಂಬುದಾಗಿ ಪರಿಚಯ ಮಾಡ್ಕೊಳ್ತಾನೆ. ಕರ್ತನ ಸೇವಕನು ಎಂಬುದಾಗಿ ಪರಿಚಯ ಮಾಡ್ಕೊಳ್ತಾನೆ. ಒಂದು ಎವಾಂಜಲಿಸ್ಟ್ ಅಂತ ಕೂಡ ಹೇಳ್ಕೊಳ್ಳಲ್ಲ. ಬಟ್ ಇವನು ಬಹಳ ದೀನತೆ ಉಳ್ಳಂತ ಒಂದು ರೀತಿಯಲ್ಲಿ ತನ್ನನ್ನು ಪರಿಚಯ ಮಾಡ್ಕೊಳ್ತಾನೆ. ಸರ್ವೆಂಟ್ ಅಂತ ಹೇಳುವಾಗ ಗುಲಾಮನು ಎಂಬುದಾಗಿ ಅದರ ಅರ್ಥ. ಕರ್ತನ ಗುಲಾಮನು ಎಂಬುದಾಗಿ ತನ್ನನ್ನು ತೋರ್ಪಡಿಸಿಕೊಳ್ತಾನೆ. ಬಹಳ ಒಂದು ಕುತೂಹಲವನ್ನು ಉಂಟು ಮಾಡುವಂತಹ ಒಂದು ಪದ ಅದು, ಪ್ರಯೋಗ ಅದು. ಇದರಲ್ಲಿ ನಾವು ನೋಡುವಾಗ ಸರ್ವೆಂಟ್ ಅಂದ್ರೆ ಅರ್ಥ ಏನಂತಂದ್ರೆ ದಾಸನು ಅಥವಾ ಗುಲಾಮನು. ಈ ದಿವಸಗಳಲ್ಲಿ ನಾವು ನೋಡುವಾಗ ಇವತ್ತು ಎಷ್ಟೆಷ್ಟೋ ಕೂಟಗಳೆಲ್ಲ ನಡೀತದೆ. ಅದರಲ್ಲಿ ಕೂಡಿ ಬರುವಂತೆಲ್ಲ ಬೋಧಕರು ಕುರಿತಾಗಿ ನಾವು ನೋಡುವಾಗ ಒಂದು ಒಳ್ಳೊಳ್ಳೆ ಬಿರುದುಗಳನ್ನ ಅವರು ಇಟ್ಕೊಂಡಿರುವುದನ್ನ ನಾವು ನೋಡ್ತೇವೆ. ಆದ್ರೆ ಈ ಪೌಲನ ಬಿರುದನ್ನ ಯಾರು ಇಟ್ಕೊಂಡಿದ್ದು ಅಷ್ಟು ಕಾಣೋದಿಲ್ಲ. ಏನಂತ ಹೇಳುವಾಗ ಸರ್ವೆಂಟ್ ಅಂದ್ರೆ ಅರ್ಥ ಏನಂದ್ರೆ ಗುಲಾಮನು ಎಂಬುದಾಗಿ ಅಪೊಸ್ತಲನಾದ ಪೌಲನು ತನ್ನನ್ನ ಕರ್ಕೊಳ್ತಾನೆ. ಸ್ಲೇವ್, ಗುಲಾಮನು
ಇದರಲ್ಲಿ ನಾವು ನೋಡುವಾಗ ಆ ಉದಾಹರಣೆಗೆ ಮೋಶೆಯನ್ನು ನಾವು ನೋಡುವಾಗ ಅವನು ಕೂಡ ಒಬ್ಬ ಗುಲಾಮನ ಸಂತಾನದಿಂದ ಒಂದು ಗುಂಪಿನಿಂದ ಬಂದಂತವನು, ಕರೆಯಲ್ಪಟ್ಟಂತವನು ಮೋಶೆ. ಅವನು ಸ್ಲೇವ್ ಆಗಿ ಆತನು ಇಲ್ಲಿ ಕಾಣುವುದನ್ನ ನಾವು ನೋಡ್ತೇವೆ. ಆಮೇಲೆ ಯೆಹೋಶುವನು ಕೂಡ ತನ್ನನ್ನ ಗುಲಾಮನು ಎಂಬುದಾಗಿ ಕರ್ಕೊಳ್ತಾನೆ, ಸ್ಲೇವ್ ಎಂಬುದಾಗಿ. ಅನಂತರ ನಾವು ದಾವೀದನ ಕುರಿತಾಗಿ ನಾವು ನೋಡುವಾಗ ಆತನು ಕೂಡ ತನ್ನನ್ನು ಗುಲಾಮನು ಎಂಬುದಾಗಿ ತನ್ನನ್ನ ಕರ್ಕೊಳ್ಳುವುದನ್ನ ನಾವು ನೋಡ್ತೇವೆ ಅನೇಕ ಭಾಗಗಳಲ್ಲಿ. ಮತ್ತೆ ಇನ್ನು ಅನೇಕ ವಿಷಯಗಳಲ್ಲಿ ನಾವು ನೋಡುವಾಗ ಅಪೊಸ್ತಲರು ಎಂಬುದಾಗಿ ಕರೆಯಲ್ಪಟ್ಟಂತ ಈ 12 ಮಂದಿಯಲ್ಲಿ ಅಪೊಸ್ತಲನಾದ ಪೌಲನು, ಆತನು ಅಪೊಸ್ತಲ ಎಂಬುದಾಗಿ ಕರ್ಕೊಳ್ತಾನೆ. ಯಾಕೆ ಅಂತ ಹೇಳುವಾಗ ಅಪೊಸ್ತಲರು ಅಂತ ಹೇಳುವಾಗ ಅದರ ಅರ್ಥ ಏನಂತ ಹೇಳುವಾಗ ದೇವರಿಂದ ಅಧಿಕಾರವನ್ನು ಪಡೆದು ಕಳುಹಿಸಲ್ಪಟ್ಟವರು, ಸೇವೆಗಾಗಿ ಕಳುಹಿಸಲ್ಪಟ್ಟವರು ಎಂಬುದಾಗಿ ಅದರ ಅರ್ಥ. ಒನ್ ಹೂ ಸೆಂಟ್ ಬೈ ಅಥಾರಿಟಿ ವಿತ್ ಅನ್ ಕಮಿಷನ್, ಅಧಿಕಾರವನ್ನು ಹೊಂದಿ ಕಳುಹಿಸಲ್ಪಟ್ಟವರು ಇವರು 12 ಮಂದಿ ಅಪೊಸ್ತಲರು. ಈ ಅಪೊಸ್ತಲರಲ್ಲಿದ್ದಂತ ಒಂದು ವಿಶೇಷತೆ ಏನಂತ ಕಳೆದ ಸಾರಿ ನಾವು ನೋಡಿದ್ವು. ಅದು ಏನಂತ ಹೇಳುವಾಗ ಈ ಅಪೊಸ್ತಲರು ಕರ್ತನಾಗಿರುವಂತ ಯೇಸು ಕ್ರಿಸ್ತನನ್ನ ಕಣ್ಣಾರೆ ನೋಡಿದಂತ ಜನರು ಇವರು. ತಮ್ಮ ಕಣ್ಣುಗಳಿಂದ ಆತನನ್ನು ನೋಡಿದ್ರು, ಕಣ್ಣಾರೆ ನೋಡಿದ್ರು ಅಪೊಸ್ತಲನನ್ನ. ಬಹಳ ಒಂದು ವಿಶೇಷವಾದಂತಹ ಸಂಗತಿ. ಪೌಲನು ಆತನು ದಮಸ್ಕ ಪಟ್ಟಣದ ದಾರಿಯಲ್ಲಿ ಆತನು ಹೋಗುವಂತಹ ಸಂದರ್ಭದಲ್ಲಿ ಕರ್ತನಾದ ಯೇಸು ಕ್ರಿಸ್ತನು ಆತನು ದೊಡ್ಡ ಬೆಳಕಿನ ಮೂಲಕವಾಗಿ ಆತನಿಗೆ ಕಾಣಿಸಿಕೊಳ್ಳುವುದನ್ನ ನಾವು ನೋಡ್ತೇವೆ. ಮತ್ತು ಮುಂದೆ ನಾವು ನೋಡುವಾಗ ಈ ಪತ್ರಿಕೆ ಸುಮಾರು 55ನೇ ಕ್ರಿಸ್ತಶಕ 55ರಿಂದ 58 ಮಧ್ಯದಲ್ಲಿ ಇದು ಬರೆಯಲ್ಪಟ್ಟು ಫೊಯಿಬೆ ಎಂಬಂತ ಒಬ್ಬ ಸ್ತ್ರೀಯ ಮುಖಾಂತರವಾಗಿ ರೋಮಾಪುರಕ್ಕೆ ಕಳಿಸಲ್ಪಟ್ಟಂತ ಪತ್ರಿಕೆ ಇದು. ಸೊ ಅಂದ್ರೆ ನಾವು ನೋಡುವಾಗ ಈ ರೋಮ ಪಟ್ಟಣ ಅದು ಇಡೀ ಪ್ರಪಂಚದಲ್ಲಿ ಅದು ಒಂದು ಭೂಮಧ್ಯ ಭಾಗದಲ್ಲಿ ಅದು ಕಂಡು ಬರುವಂತ ಒಂದು ಪಟ್ಟಣ, ಭೂಮಧ್ಯ ಭಾಗದಲ್ಲಿ ಕಂಡು ಬರುವಂತ ಒಂದು ಪಟ್ಟಣ ಇದು. ಈ ಪಟ್ಟಣದಲ್ಲಿ ಈ ಪಟ್ಟಣಕ್ಕೆ ಇರುವಂತ ಇದೊಂದು ವಿಶೇಷವಾದಂತ ಒಂದು ಗಮನಾರ್ಹವಾದಂತ ಒಂದು ವಿಷಯ. ಮತ್ತೆ ಈ ರೋಮ ಪತ್ರಿಕೆಯಲ್ಲಿ ನಾವು ನೋಡುವಾಗ ಆ ಸಭೆಯವರು ಇವರು ಎಂಥ ಸಭೆಯವರು ಆಗಿದ್ರು ಅಂತ ನಾವು ನೋಡುವಾಗ ಇವರು ಎಲ್ಲರೂ ಅನ್ಯ ಜನಾಂಗಕ್ಕೆ ಸೇರಿದಂತವರು ಆಗಿದ್ರು. ಇವರೆಲ್ಲರೂ ಜೆಂಟೈಲ್ಸ್ ಅವರು ಆಗಿದ್ರು. ಆದರೂ ಕೂಡ ಇವರೆಲ್ಲರೂ ಕರ್ತನಾಗಿರುವ ಯೇಸು ಕ್ರಿಸ್ತನನ್ನು ನಂಬಿ ರಕ್ಷಣೆ ಹೊಂದಿದ್ರು. ಮತ್ತೆ ನಾವು ನೋಡುವಾಗ ಈ ರೋಮ ಸಭೆ ಅನ್ಯ ಜನಗಳಿಂದ ಒಟ್ಟು ಗೂಡಿದಂತದ್ದು ಆದರೂ ಕೂಡ ನಾವು ನೋಡ್ತೇವೆ ಏನಂತ ಹೇಳುವಾಗ ಈ ಸಭೆ ಕ್ರಿಸ್ತ ನಂಬಿಕೆಯಲ್ಲಿ ದೃಢವಾಗಿ ನಿಂತಂತ ಒಂದು ಸಭೆ. ಇವತ್ತಿನ ಸಭೆಗಳ ಒಂದು ಗತಿಯನ್ನು ನಾವು ನೋಡುವಾಗ ಬರೀ ಕೇವಲ ಹೆಸರಿಗೆ ಮಾತ್ರ ಸಭೆ ಅನ್ಸ್ಕೊಳ್ತದಷ್ಟೇ. ಆದ್ರೆ ಆ ಸಭೆಯ ಒಳಗಣ ನೋಟ ನೋಡಿದ್ರೆ ಬಹಳ ದುಃಖಕರವಾದಂತ ಒಂದು ಸಂಗತಿಯನ್ನ
ನಾವು ಈ ದಿವಸದ ಸಭೆಗಳಲ್ಲಿ ನಾವು ನೋಡುವಂತವರಾಗಿರ್ತೇವೆ. ಯಾಕೆ ಅಂತ ಹೇಳುವಾಗ ಸಭೆ ಈ ದಿನಗಳಲ್ಲಿ ಸಭೆಗಳು ಅವು ಒಂದು ರೀತಿಯಲ್ಲಿ ಆತ್ಮೀಕ ವಿಷಯಗಳಲ್ಲಿ ಬಹಳ ಬಹಳ ಹಿಂದೆ ಬಿದ್ದಿರುವಂತಹ ಒಂದು ಸಭೆ ಆಗಿರುವಂತದ್ದು ಎಂಬುದಾಗಿ ಹೇಳಿದ್ರೆ ಅದು ತಪ್ಪಾಗಲಾರದು. ಆದ್ರೂ ಕೂಡ ಈ ಸಭೆಗಳಲ್ಲಿ ವಿಶ್ವಾಸಿಗಳು ಇದ್ರು, ರಕ್ಷಣೆ ಹೊಂದಿದಂತಹ ವಿಶ್ವಾಸಿಗಳು ಇದ್ರು. ಮತ್ತೆ ಈ ಸಭೆ ಹೇಗೆ ಬಂತು ಅಂತ ನಾವು ನೋಡುವಾಗ ಇದು ಬಹಳ ಬಹಳ ಹಿಂಸೆಗಳನ್ನ ಅನುಭವಿಸಿ ಬಂದಂತ ಒಂದು ಸಭೆ ಆಗಿತ್ತು. ಬಹಳ ಹಿಂಸೆ, ಕ್ರೂರವಾದಂತಹ ಹಿಂಸೆ. ಆ ದಿವಸದಲ್ಲಿ ನಾವು ನೋಡ್ತೇವೆ ಏನಂತ ಹೇಳುವಾಗ ನೀರೋ ಚಕ್ರವರ್ತಿ ಆಗಿನ ಕಾಲದಲ್ಲಿ ಅವನು ಇದ್ದ. ಬಹಳ ಕಠಿಣ ಕ್ರೂರಿಯಾದಂತ ಚಕ್ರವರ್ತಿ. ಅವನು ಮೊದಲನೇ ಶತಮಾನದಲ್ಲಿಯೇ ಅವನು ಏನ್ ಮಾಡ್ದ ಅಂತ ಹೇಳುವಾಗ ಒಂದು ರಾತ್ರಿ ಇದ್ದಕ್ಕಿದ್ದ ಹಾಗೆ ಇಡೀ ರೋಮ್ ಪಟ್ಟಣಕ್ಕೆ ಬೆಂಕಿ ಇಟ್ಟು ಸುಟ್ಟು ಬಿಟ್ಟ. ಕಾರಣ ಏನಂತ ಹೇಳುವಾಗ ಅಲ್ಲಿ ಬಹಳ ಮಂದಿ ವಿಶ್ವಾಸಿಗಳಿದ್ರು ಆ ಪಟ್ಟಣದಲ್ಲಿ. ಆ ವಿಶ್ವಾಸಿಗಳನ್ನ ನಾಶ ಮಾಡಬೇಕೆಂಬಂತ ಒಂದು ದುರುದ್ದೇಶದಿಂದ ಆ ಪಟ್ಟಣಕ್ಕೆ ಬೆಂಕಿ ಇಟ್ಟುಬಿಟ್ಟು ಆ ಬೆಂಕಿ ಇಟ್ಟಂತವ್ರು ಯಾರಪ್ಪ ಅಂದ್ರೆ ಎಲ್ಲ ಕ್ರೈಸ್ತರೇ ಇಟ್ಟಿದ್ದು ಅಂತ ಅವನು ಕ್ರೈಸ್ತರ ಮೇಲೆ ಆರೋಪಣೆ ಮಾಡಿಬಿಟ್ಟ ಈ ರೋಮ್ ಚಕ್ರವರ್ತಿ. ಅಂದಿನಿಂದಲೇ ಈ ಸಭೆ ಬಹಳ ಬಹಳ ಏನಂದ್ರೆ ಹಿಂಸೆಯನ್ನು ದಾಟಿ ಹೋಯಿತು. ಬಹಳ ಗಂಭೀರವಾದಂತ ಒಂದು ಸಂಗತಿ. ಮತ್ತೆ ಇಲ್ಲಿ ನಾವು ನೋಡುವಂತ ಕೆಲವಾರು ವಿಷಯಗಳು ಏನಂತ ಹೇಳುವಾಗ ಇಲ್ಲಿ ಅಪೊಸ್ತಲನಾದ ಪೌಲನು ತನ್ನನ್ನು ಹೇಳಿಕೊಳ್ಳುವಂತ ಒಂದು ವಿಷಯ ಏನಂದ್ರೆ, ಆತನು ಹೇಳುವಂಥದ್ದು ಏನಂದ್ರೆ, ಅನ್ಯ ಜನಗಳಿಗೆ ಸ್ವಾರ್ಥ ಸಾರುವುದಕ್ಕಾಗಿಯೇ ನೇಮಿಸಲ್ಪಟ್ಟಂತವನು ನಾನು ಎಂಬುದಾಗಿ ಆತನು ಹೇಳ್ತಾ ಬರ್ತಾನೆ. ಅನ್ಯ ಜನಗಳಿಗೆ ಅವರಿಗೋಸ್ಕರವಾಗಿ ಸುವಾರ್ತೆ ಸಾರುವುದಕ್ಕೆ ನೇಮಿಸಲ್ಪಟ್ಟಂತವನು ಎಂಬುದಾಗಿ ಆತನು ಹೇಳ್ತಾನೆ. ಅಪೊಸ್ತಲನಾದ ಪೌಲನು ಮೊದಲು ಅಂದ್ರೆ ಅವನು ರಕ್ಷಣೆ ಹೊಂದುವುದಕ್ಕೆ ಮೊದಲು ಏನಾಗಿದ್ದ ಅಂದ್ರೆ ಅವನೊಬ್ಬ ಫರಿಸಾಯನಾಗಿದ್ದ. ಫರಿಸಾಯ ಕುಲದಲ್ಲಿ ಹುಟ್ಟಿ ಬಂದಂತವನು. ಮತ್ತೆ ಅವನ ಹಿಸ್ಟ್ರಿನ ಫಿಲಿಪ್ಪಿ ಪತ್ರಿಕೆಯಲ್ಲಿ ತಾನು ಬಹಳ ಚಂದವಾದ ರೀತಿಯಲ್ಲಿ ಹೇಳ್ಕೊಳ್ತಾನೆ. ನಾನು ಫರಿಸಾಯನ ಹುಟ್ಟಿದಿಂದ ಎಂಬುದಾಗಿ ಆತನು ಹೇಳ್ತಾ ಬರ್ತಾನೆ. ನೋಡಿ, ನಾವು ನೋಡುವಾಗ ಈ ಸಭೆ ಇಲ್ಲಿ ಇದಕ್ಕೆ ಸುವಾರ್ತೆ ಯಾವ ರೀತಿಯಲ್ಲಿ ಹೋಯಿತು ಎಂಬುದಾಗಿ ನಾವು ನೋಡುವಾಗ ಇದು ನಾನು ಆಗ್ಲೇ ಹೇಳ್ತಾ ಬಂದೆ, ಹೊಯ್ಬೆ ಎಂಬಂತ ಒಬ್ಬ ಸ್ತ್ರೀ ಮುಖಾಂತರವಾಗಿ ಈ ಪಟ್ಟಣಕ್ಕೆ ಒಂದು ಬರೆಯಲ್ಪಟ್ಟಂತ ಸುವಾರ್ತೆ ಆ ಪಟ್ಟಣಕ್ಕೆ ಅದು ರವಾನೆ ಆಯಿತು. ಇದರಲ್ಲಿ ಆ ಸ್ತ್ರೀಯ ಒಂದು ಕಠಿಣವಾದಂತ ಒಂದು ಪ್ರಯಾಸ ಇದರಲ್ಲಿ ತುಂಬಿದೆ ಅಂತ ನಾವು ಹೇಳಬಹುದಾಗಿದೆ. ನೋಡಿ, ಇಲ್ಲಿ ನಾವು ನೋಡುವಾಗ ಈ ಸಭೆಗೆ ಆ ರೀತಿಯಲ್ಲಿ ಸುವಾರ್ತೆ ಹೋಯ್ತು. ಈ ಸುವಾರ್ತೆ ಅಂದರೆ ಏನು, ನಾವು ಏನು ಅರ್ಥ ಮಾಡ್ಕೊಂಡಿದ್ದೇವೆ? ಸುವಾರ್ತೆ ಅಂದ್ರೆ ಏನು? ನಾವು ದೇವರ ವಾಕ್ಯದಲ್ಲಿ ಕೆಲವಾರು ವಿಷಯಗಳನ್ನ ಓದ್ಬೋದು. ಯಾರಾದ್ರೂ ಓದ್ರೆ ದಯಮಾಡಿ ಮೊದಲನೇ ಕೊರಿಂಥ ಪತ್ರಿಕೆ 15ನೇ ಅಧ್ಯಾಯ 3 ಮತ್ತು 4ನೇ ವಚನ. ಮೊದಲನೇ ಕೊರಿಂಥ ಪತ್ರಿಕೆ 15, 3 ಮತ್ತು 4. ನಾನು ನಿಮಗೆ ತಿಳಿಸಿದ ಮೊದಲನೆಯ ಸಂಗತಿಗಳೊಳಗೆ ಒಂದು ಸಂಗತಿಯನ್ನು ನಿಮಗೆ ತಿಳಿಸಿಕೊಟ್ಟೆನು. ಅದು ನಾನು ಸಹ ಕಲಿತುಕೊಂಡದ್ದೇ. ಅದೇನೆಂದರೆ,
ಧರ್ಮಶಾಸ್ತ್ರದಲ್ಲಿ ಮುನ್ ಮುಂತಿಳಿಸಿರುವ ಪ್ರಕಾರ ಕ್ರಿಸ್ತನು ನಮ್ಮ ಪಾಪಗಳ ನಿವಾರಣೆಗಾಗಿ ಸತ್ತನು, ಊನಲ್ಪಟ್ಟನು. ಶಾಸ್ತ್ರ ಊಣಲ್ಪಟ್ಟನು. ಶಾಸ್ತ್ರದ ಪ್ರಕಾರವೇ ಮೂರನೆಯ ದಿನದಲ್ಲಿ ಎಬ್ಬಿಸಲ್ಪಟ್ಟನು. ನೋಡಿ, ಸಾಕು. ಸುವಾರ್ತೆ ಅಂದ್ರೆ ಇದೆ. ಸುವಾರ್ತೆ ಅಂದ್ರೆ ಏನು? ಸುವಾರ್ತೆ ಅಂದ್ರೆ ಕ್ರಿಸ್ತನು ಶಾಸ್ತ್ರದ ಪ್ರಕಾರವಾಗಿ ಆತನು ಸತ್ತನು, ಹೂಣಲ್ಪಟ್ಟನು ಮತ್ತು ಮೂರನೇ ದಿವಸ ಸತ್ತೊಳಗಿದ ಜೀವಿತದ ಆತನು ಎದ್ದು ಬಂದನು. ಇದೇ ಸುವಾರ್ತೆ. ಬಹಳ ಒಂದು ಅದ್ಭುತವಾದಂತಹ ಒಂದು ಸುವಾರ್ತೆ. ಈ ಸುವಾರ್ತೆಯನ್ನ ಮೊಟ್ಟ ಮೊದಲನೇದಾಗಿ ವೆರಿ ಫಸ್ಟ್ ಟೈಮ್ ಯಾರು ಈ ಸುವಾರ್ತೆಯನ್ನ ತಿಳಿಸಿದ್ರು? ಯಾರು ಗೊತ್ತಿದ್ರೆ ಸ್ವಲ್ಪ ದಯಮಾಡಿ ಹೇಳಿ. ಮೊಟ್ಟ ಮೊದಲನೇದಾಗಿ ಸುವಾರ್ತೆಯನ್ನ ತಿಳಿಸಿದವರು ಯಾರು? ಮಾತಾಡ್ಬೋದು. ಕೆಲವರು ಯಾರು ಇದ್ರೆ ಮಾತಾಡಿ, ಪರವಾಗಿಲ್ಲ. ಮೊಟ್ಟ ಮೊದಲನೇದಾಗಿ ಈ ಸುವಾರ್ತೆಯನ್ನ ತಿಳಿಸಿದಂಥವ್ರು ಯಾರು? ಕೆಲವರು ಹೇಳ್ತಾರೆ ಅಪೊಸ್ತಲನಾದ ಪೌಲನೇ ಅಂತ. ಯಾಕೆಂದ್ರೆ ಪೌಲನು ಬರ್ದಿದ್ದಾನಲ್ಲ, ಅದಕ್ಕೆ. ಹಾಗಿಲ್ಲ. ಈ ಸುವಾರ್ತೆಯನ್ನು ತಿಳಿಸಿದವನು ಯಾರಂದ್ರೆ ದೇವರು ತಾನೆ. ಸ್ವತಃ ದೇವರು ತಾನೇ ಈ ಸುವಾರ್ತೆಯನ್ನ ಆತನು ತಿಳಿಸಿದನು. ನೋಡ್ರಿ, ಈ ಭಾಗವನ್ನ ನಾವು ಒಂದು ಭಾಗನ ಓದ್ಬೋದು. ಅದಕ್ಕೆ ಇದು ಕೊಡ್ತದೆ. ಏನಂದ್ರೆ ಆದಿಕಾಂಡ 15ನೇ ಅಧ್ಯಾಯ. ಆದಿಕಾಂಡ, ಗಾಸ್ಪಲ್ ಆಫ್ ಜೆನಿಸಸ್ ಚಾಪ್ಟರ್ 15, 15ನೇ ವಚನ, 4ನೇ ಅಧ್ಯಾಯ 15ನೇ ವಚನ, 3ನೇ ಅಧ್ಯಾಯ 15ನೇ ವಚನ, 3:15. ನಿನಗೂ ಈ ಸ್ತ್ರೀಗೂ ನಿನ್ನ ಸಂತಾನಕ್ಕೂ ಈ ಸ್ತ್ರೀಯ ಸಂತಾನಕ್ಕೂ ಹಗೆತನವಿರುವ ಹಾಗೆ ಮಾಡುವೆನು. ಈಕೆಯ ಸಂತಾನವು ನಿನ್ನ ತಲೆಯನ್ನು ಜಜ್ಜುವುದು, ನೀನು ಅದರ ಇಮ್ಮಡಿಯನ್ನು ಕಚ್ಚುವಿ ಎಂದು ಹೇಳಿದನು. ಸಾಕು. ಈ ಮಾತನ್ನು ಹೇಳಿದವರು ಯಾರು? ಸ್ವತಃ ದೇವರು ತಾನೇ ಆಡಿದ್ದು, ಈ ಮಾತು ಹೇಳಿದ್ದು. ಪ್ರಾರಂಭದಲ್ಲಿ, ಸೃಷ್ಟಿಯ ಪ್ರಾರಂಭದಲ್ಲಿ ನಡೆದಂತ ಒಂದು ಘಟನೆ ಇದು. ಆದಾಮ ಅವರು ಪಾಪ ಮಾಡಿದ ಮೇಲೆ, ಆಮೇಲೆ ದೇವರು ಅವರಿಗೆ ಒಂದು ಅವರು ಪಾಪಿಗಳ ಎಂಬುದಾಗಿ ಅವರಿಗೆ ಅರಿವಾದ ಮೇಲೆ ದೇವರು ಅವರಿಗೆ ಒಂದು ಮಾತು ಹೇಳ್ತಾನೆ. ಏನಂದ್ರೆ, ನಿನಗೂ ಈ ಸ್ತ್ರೀಗೂ ನಿನ್ನ ಸಂತಾನಕ್ಕೂ ಈ ಸ್ತ್ರೀಯ ಸಂತಾನಕ್ಕೂ. ಈ ಸ್ತ್ರೀ ಸಂತಾನ ಯಾವ್ದಿದು? ಸ್ತ್ರೀ ಸಂತಾನ ಯಾವ್ದಿದು? ಕರ್ತನಾಗಿರುವಂತ ಯೇಸು ಕ್ರಿಸ್ತನೇ ಸ್ತ್ರೀ ಸಂತಾನ. ಇವಾಗ ಉದಾಹರಣೆ ಸಭೆ, ಕರ್ತನ ಸಭೆ ಅದು ಸ್ತ್ರೀ ಸಂತಾನವೇ. ಸೊ ಆದ್ರಿಂದ ಕರ್ತನು ಹೇಳುವಂತ ಮಾತು, ನಿನ್ನ ಸಂತಾನಕ್ಕೂ ಈ ಸ್ತ್ರೀಯ ಸಂತಾನಕ್ಕೂ ಹಗೆತನವಿರುವ ಹಾಗೆ ಮಾಡುವೆನು. ಈಕೆಯ ಸಂತಾನವು ಯೇಸು ಕ್ರಿಸ್ತನ ಸಂತಾನ. ಯಾಕೆಂದ್ರೆ ಕರ್ತನಾದ ಯೇಸು ಕ್ರಿಸ್ತನು ಹುಟ್ಟಿ ಬಂದದ್ದು ಮರಿಯಳ ಗರ್ಭದಲ್ಲಿ. ತಂದೆ ತಾಯಿಗಳ ಸಂಪರ್ಕದಿಂದ ಆತನು ಹುಟ್ಟಿ ಬರ್ಲಿಲ್ಲ. ನಮ್ಮ ಹಾಗೆ ಆತನು ಹುಟ್ಟಿ ಬರ್ಲಿಲ್ಲ. ಆದ್ರೆ ಆತನು ಹುಟ್ಟಿ ಬಂದದ್ದು ಹೆಂಗೆ ಅಂದ್ರೆ ಸ್ತ್ರೀ ಸಂತಾನದಲ್ಲಿ ಆತನು ಹುಟ್ಟಿ ಬಂದ. ಯಾಕೆ ಸ್ತ್ರೀ ಸಂತಾನದಲ್ಲಿ ಆತನು ಹುಟ್ಟಿ ಬರ್ಬೇಕಾಗಿತ್ತು? ಏನ್ ಕಾರಣ ಅಂತ ಒಂದು ವೇಳೆ ನಾವು ಯೋಚನೆ ಮಾಡೋದಾದ್ರೆ, ಅದಕ್ಕೆ ನಮಗೆ ಸಿಕ್ಕುವಂತ ಒಂದು ಉತ್ತರ ಅದೇನಂತ ಹೇಳುವಾಗ, ಒಂದು ವೇಳೆ ನಮ್ಮ ಕರ್ತನು ಎಲ್ಲರ ಹಾಗೆ
ತಂದೆ ತಾಯಿಗಳ ಸಂಪರ್ಕದಿಂದ ಹುಟ್ಟಿ ಬಂದಿದ್ದರೆ ಕರ್ತನಾದ ಯೇಸು ಕ್ರಿಸ್ತನು ಲೋಕ ರಕ್ಷಕನಾಗಿ ಆಗುವುದಕ್ಕೆ ಸಾಧ್ಯವಾಗ್ತಾ ಇರಲಿಲ್ಲ. ಇಲ್ಲ. ಯಾಕೆಂದ್ರೆ ರಕ್ತ ಸಂಬಂಧದಲ್ಲಿ ಹುಟ್ಟಿದಂತ ಎಲ್ಲಾ ಜನರು ಏನಾಗಿದ್ದಾರೆ? ಪಾಪಿಗಳಾಗ. ಸೊ ಆದ್ರಿಂದ ಇವರ ವಿಷಯದಲ್ಲಿ ನಾವು ನೋಡುವಾಗ ಇವತ್ತು ಸಭೆಯನ್ನು ಸ್ತ್ರೀ ಸಂತಾನ ಎಂಬುದಾಗಿ ಕರೆಯಲ್ಪಡ್ತಾರೆ. ನಾವೆಲ್ಲರೂ ಅಷ್ಟೇ ಈ ಸ್ತ್ರೀ ಸಂತಾನದವರೇ ನಾವು. ಸಭೆ ಈಗ ಉದಾಹರಣೆ ನಾವು ನೋಡ್ತೇವೆ, ಮುಂದೆ ಪ್ರಕಟಣೆ ಗ್ರಂಥದಲ್ಲಿ ನಾವು ನೋಡ್ತೇವೆ, ಸಭೆ ಅದು ಸ್ತ್ರೀಗೆ ಹೋಲಿಸಲ್ಪಟ್ಟಿದೆ. ಸೊ ಆದ್ರಿಂದ ದೇವರ ವಾಕ್ಯ ಹೇಳುವುದೇನೆಂದ್ರೆ ಇದು ಸ್ತ್ರೀ ಸಂತಾನ. ಆಮೇಲೆ ಇನ್ನೊಂದು ಮಾತು ಹೇಳ್ತದೆ ನೋಡಿ, ಈಕೆಯ ಸಂತಾನವು, ಈ ಸ್ತ್ರೀಯ ಸಂತಾನವು ನಿನ್ನ ತಲೆಯನ್ನು ಜಜ್ಜುವುದು. ಸರ್ಪಕ್ಕೆ ಹೇಳುವಂತ ಮಾತು, ನಿನ್ನ ತಲೆಯನ್ನು ಜಜ್ಜುವುದು. ಹೌದಾ? ನೆರವೇರ್ತಾ ಈ ಕಾರ್ಯ? ನೆರವೇರಿದೆ. ಹೆಚ್ಚು ಕಡಿಮೆ ಹಾಫ್ ಆಫ್ ಎ ಪೋರ್ಷನ್ ಅದು ನೆರವೇರ್ಬಿಟ್ಟಿದೆ. ಹೇಗೆ ನೆರವೇರ್ತು? ಇದು ಶಿಲುಬೆಯಲ್ಲಿ ನೆರವೇರ್ತು. ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಶಿಲುಬೆಗೆ ಹಾಕಲ್ಪಟ್ಟಾಗ ಆತನು ಈ ಹಳೆ ಪುರಾತನ ಘಟ ಸರ್ಪವನ್ನ ಆತನು ಅದಕ್ಕೆ ಸರಿಯಾದಂತ ರೀತಿಯಲ್ಲಿ ಅದಕ್ಕೆ ಪೆಟ್ಟು ಕೊಟ್ಟ ಅಂತ ಹೇಳ್ಬೋದು. ಪೂರ್ಣವಾಗಿ ಸಾಯಿಸ್ಲಿಲ್ಲ. ಯಾಕೆಂದ್ರೆ ಈ ಘಟ ಸರ್ಪ ಇದೆಯಲ್ಲ, ಅದು ಇನ್ನೂ ಏಟು ಬಿದ್ದಿದೆ, ಅದಕ್ಕೆ ಸರಿಯಾಗಿ ಏಟು ಬಿದ್ದಿದೆ. ಸೊಂಟ ಮುರಿದವಂಗೆ ದೇವರು ಏಟು ಕೊಟ್ಟಿದ್ದಾನೆ ಅಷ್ಟೇ. ಆದ್ರೆ ಆ ಸೊಂಟ ಮುರ್ಕೊಂಡೇನೆ ಇವಾಗ ಹರಿದಾಡ್ತಾ ಇದೆ ಈ ಲೋಕದಲ್ಲಿ. ಸೈತಾನು ಹಾಗೆ ಹರಿದಾಡ್ತಾ ಇದ್ದಾನೆ. ಆದ್ರೂ ಕೂಡ ಅವನು ಇನ್ನೂ ಭಯಂಕರವಾದ ಮಾಡಬಾರ್ದಂತ ಪಾಪಗಳನ್ನೇ ಆತನು ಮಾಡ್ತಾ ಇದ್ದಾನೆ. ಆದ್ರೆ ಒಂದು ವಿಷಯ ಏನಂದ್ರೆ, ಅದರ ಸೊಂಟ ಮುರಿದೋಗಿದೆ. ಆದ್ರೆ ಒಂದು ದಿವಸ ಬರ್ತದೆ, ಆ ದಿವಸ ಕರ್ತನಾಗಿರುವಂತ ಯೇಸು ಕ್ರಿಸ್ತನು ಆತನು ಭೂಮಿಗೆ ಬರುವಾಗ ಸಂಪೂರ್ಣವಾಗಿ ಈ ಪುರಾತನ ಘಟ ಸರ್ಪವನ್ನ ಆತನು ಸಾಯಿಸ್ಬಿಡ್ತಾನೆ. ಸೊ ಈ ರೀತಿಯಲ್ಲಿ ಈ ಒಂದು ಹಳೆ ಒಡಂಬಡಿಕೆ ವಿಷಯಗಳನ್ನ ನಾವು ಬಹಳ ಸೂಕ್ಷ್ಮವಾಗಿ ನಾವು ಇದನ್ನ ತಿಳ್ಕೊಳ್ಬಹುದು, ಕಂಡುಕೊಳ್ಬಹುದು. ಸೊ ಆದ್ರಿಂದ ಸಭೆ, ಇವತ್ತಿನ ಸಭೆ ಇದು ಸ್ತ್ರೀ ಸಂತಾನ. ಇದನ್ನ ಎಂದಿಗೂ ಮರಿಬಾರದು. ನಾವೆಲ್ಲರೂ ಸ್ತ್ರೀ ಸಂತಾನದವರೇ. ಬಟ್ ಒಂದು ವಿಷಯ ಅದೇನಂದ್ರೆ, ಅದೇ ಗಂಡಸರೆಲ್ಲ ಹುಟ್ಟಿದಾರಲ್ಲಪ್ಪ ಅಂತ ನಾವು ಕೇಳ್ಬಹುದು. ಗಂಡಸರು ಹುಟ್ಟಿರ್ಬೋದು, ಹೆಣ್ಮಕ್ಳು ಹುಟ್ಟವ್ರೆ, ಗಂಡ್ಮಕ್ಳು ಹುಟ್ಟಿದ್ದಾರೆ. ಆದ್ರೆ ಈ ಸ್ತ್ರೀ ಸಂತಾನ ಅಂದ್ರೆ ಯೇಸು ಕ್ರಿಸ್ತನ ರಕ್ತದಿಂದ ಕೊಂಡುಕೊಳ್ಳಲ್ಪಟ್ಟಂತ ಸಭೆ ಇದು. ಈ ಸಭೆ ನಾವು ಮುಂದೆ ನಾವು ನೋಡ್ತೇವೆ. ಈ ಸಭೆಗೆ ಪಟ್ಟದ ರಾಣಿ ಅಂತ ಒಂದ್ ಕಡೆ ಹೆಸರಿದೆ, ಇನ್ನೊಂದ್ ಕಡೆ ಹೀಗೆ ಅನೇಕ ಹೆಸರುಗಳನ್ನ ಹೊಂದಿರುವಂತ ಸಭೆ ಇದು ಆಗಿರ್ತದೆ. ಸೊ ಆದ್ರಿಂದ ನಾವು ಇದನ್ನ ಯಾವುದೇ ರೀತಿಯಲ್ಲಿ ಕನ್ಫ್ಯೂಸ್ ಮಾಡ್ಕೊಳ್ಬಾರ್ದು ಅಷ್ಟೇನೆ. ಮೊದಲಗಿತ್ತಿ ಅಂತಲೂ ಕರೆಯಲ್ಪಟ್ಟಿದೆ. ಮೊದಲಗಿತ್ತಿ ಅಂದ್ರೆ ಕ್ರಿಸ್ತನ ಮೊದಲಗಿತ್ತಿ. ಮೊದಲಿಂಗನು ಕ್ರಿಸ್ತನು ಮೊದಲಿಂಗನು. ಸೊ ನಾವೆಲ್ಲರೂ ಮೊದಲಗಿತ್ತಿ. ಬಹಳ ಅದ್ಭುತವಾದಂತ ಹೆಸರುಗಳು ನಮಗೆ ಕೊಡಲ್ಪಟ್ಟಿದೆ, ಬಹಳ ಚಂದವಾಗಿ ಕೂಡ ಇದೆ. ಮತ್ತು ಮುಂದೆ ಈ ಸಂಗತಿಗಳು ಆಗಿಂದಾಗೆ ಇದು ಮರುಕಳಿಸುವಂತದ್ದು ಆಗಿರ್ತದೆ. ನಾವು ಇದರ ಆಳವಾದ ಸಂಗತಿಗಳನ್ನ ನಾವು ಆಗಿಂದಾಗೆ ನಾವು ನೋಡ್ತಲೇ ಇದ್ದೇವೆ. ಇಲ್ಲಿ ಅಪೊಸ್ತಲನಾದ ಪೌಲನು ಒಂದು ಮಾತು ಹೇಳ್ತಾನೆ. ಏನಂತ ಹೇಳುವಾಗ,
ಆತನು ಪ್ರಾರಂಭದಲ್ಲಿ ಸುವಾರ್ತೆ ವಿಷಯ ಮಾತಾಡ್ತಾನೆ. ಆಮೇಲೆ ಶಾಸ್ತ್ರದ ಪ್ರಕಾರ ಕ್ರಿಸ್ತನು ಶಿಲುಬೆಯಲ್ಲಿ ಸತ್ತನು, ಹೂಡಲ್ಪಟ್ಟನು, 3ನೇ ದಿವಸ ಸತ್ತುಳಿದ ಜೀವಿತನಾಗಿ ಎದ್ದು ಬಂದನು. ಇವಾಗ ಆತನು ಅಪೊಸ್ತಲನಾದ ಪೌಲನು ಹೇಳುವುದೇನೆಂದ್ರೆ, ಈ ಸುವಾರ್ತೆ ಮೊದಲು ದೇವರಿಂದ ಅದು ಪ್ರಕಟಿಸಲ್ಪಟ್ಟಿತ್ತು. ನಾವಾಗ್ಲೇ ಅದನ್ನ ನಾವು ನೋಡಿದೆವು. ಆಮೇಲೆ ಈಗ ಅದಾದ್ಮೇಲೆ ಸುವಾರ್ತೆ ಜೀವಿತದಲ್ಲಿ ಅಪೊಸ್ತಲರು ಸುವಾರ್ತೆ ಸಾರೋಣದಲ್ಲಿ ನಾವು ನೋಡ್ತೇವೆ. ಅಪೊಸ್ತಲನಾದ ಪೌಲನು ಹೇಳುವುದೇನೆಂದ್ರೆ, ಆ ಸುವಾರ್ತೆ ಮೊದಲು ಅನಾದಿ ಕಾಲದಿಂದ ಪ್ರಾರಂಭವಾಯಿತು. ಅನಾದಿ ಕಾಲದಲ್ಲಿ ಅದು ಪ್ರಾರಂಭವಾಯಿತು, ಈ ಸುವಾರ್ತೆ. ಈಗ ತಾನೇ ನಾವು ಓದಿದ್ವಿ ಆದಿಕಾಂಡ 3ನೇ ಅಧ್ಯಾಯದಲ್ಲಿ. ಆದ್ರೆ ಅದು ಪೂರ್ಣ ಸ್ಥಿತಿಗೆ ಬಂದದ್ದು ಯಾವಾಗ ಅಂದ್ರೆ ಕರ್ತನಾದ ಯೇಸು ಕ್ರಿಸ್ತನು ಶಿಲುಬೆಯಲ್ಲಿ ಪ್ರಾಣವನ್ನ ಕೊಟ್ಟಾಗ. ಆಮೇಲೆ ನಾವು ಮುಂದಕ್ಕೆ ನೋಡ್ತೇವೆ, ಅಪೊಸ್ತಲನಾದ ಪೌಲನು ಸುವಾರ್ತೆ ಸಾರುತ್ತಾ ಆತನು ಹೇಳುವುದೇನೆಂದ್ರೆ, ಈ ಸುವಾರ್ತೆ ಏನಪ್ಪಾ ಅಂದ್ರೆ, ಈ ಆತನ ಮಗನಾದ ಯೇಸು ಕ್ರಿಸ್ತನ ಸುವಾರ್ತೆಯನ್ನು ನಾನು ಸಾರುತ್ತಾ ಆತನನ್ನೇ ಅಂದ್ರೆ ಕ್ರಿಸ್ತನನ್ನೇ ಆತ್ಮದಲ್ಲಿ ಆರಾಧಿಸುವನಾಗಿದ್ದೇನೆ ಎಂಬುದಾಗಿ ಆತನು ಹೇಳ್ತಾನೆ. ಇದು ಮೊದಲನೇ ಕೊರಿಂಥ ಪತ್ರಿಕೆ 9ನೇ ವಚನದಲ್ಲಿ, 1ನೇ ಅಧ್ಯಾಯ 9ನೇ ವಚನದಲ್ಲಿ ನಾವು ಈ ಮಾತನ್ನ ನಾವು ಓದುತ್ತೇವೆ. ಅಪೊಸ್ತಲನಾದ ಪೌಲನು ಹೇಳುವಂತಹ ಮಾತು. ಸೊ ಆದ್ರಿಂದ ನಮ್ಮ ಕರ್ತನಾಗಿರುವಂತಹ ಯೇಸು ಕ್ರಿಸ್ತನು ಆತನು ಇಲ್ಲಿ ನಾವು ನೋಡುವಾಗ ಅಪೊಸ್ತಲನಾದ ಪೌಲನಿಗೆ ಈ ಸುವಾರ್ತೆಯ ಜವಾಬ್ದಾರಿಕೆಯನ್ನು ಆತನು ಕೊಟ್ಟು, ನಂತರ ಈ ಸುವಾರ್ತೆ ಇಂದಿಗೂ ಕೂಡ ಅದು ಸಾರಲ್ಪಡ್ತಾ ಇದೆ, ಜಗತ್ತಿನಲ್ಲಿ ಸಾರಲ್ಪಡ್ತಾ ಇದೆ, ಲೋಕದ ಎಲ್ಲಾ ಕಡೆಗಳಲ್ಲಿ ಸಾರಲ್ಪಡ್ತಾ ಇದೆ. ಕರ್ತನು ತನ್ನ ಶಿಷ್ಯರಿಗೆ ಈ ಆಜ್ಞಾಪನೆ ಮಾಡಿದ್ದಾನೆ. ಲೋಕದ ಕಟ್ಟ ಕಡೆಯವರೆಗೆ ನೀವು ಹೋಗ್ರಿ, ಸುವಾರ್ತೆ ಸಾರಿರಿ, ಎಲ್ಲಾ ಜನರನ್ನು ದೇವರ ಜನರನ್ನಾಗಿ ಮಾಡಿರಿ ಎಂಬುದಾಗಿ ಆತನು ಹೇಳುವುದನ್ನ ನಾವು ನೋಡುವಂತವ್ರು ನಾವು ಆಗಿರ್ತೇವೆ. ಈಗ ನಮಗೆ ಈ ಸುವಾರ್ತೆ ಯಾವ ರೀತಿಯಲ್ಲಿ ಬಂತು ಅಂತ ಒಂದು ವೇಳೆ ಪ್ರಶ್ನೆ ಮಾಡೋದಾದ್ರೆ, ಇದು ಪ್ರವಾದಿಗಳ ಬಾಯಿಂದ ಮುಂತಿಳಿಸಲ್ಪಟ್ಟು ನಮಗೆ ದೊರಕಿತು ಈ ಸುವಾರ್ತೆ. ಯಾಕೆಂದ್ರೆ ಈ ವಿಷಯನ ಪ್ರವಾದಿಗಳು ಮೊದಲು ದೇವರು ಪ್ರವಾದಿಗಳನ್ನು ಉಪಯೋಗಿಸಿ ಆ ಪ್ರವಾದಿಗಳ ಮುಖಾಂತರವಾಗಿ ಸುವಾರ್ತೆಯನ್ನು ತಂದ ಆತನು. ಬಹಳ ಚಂದವಾದಂತಹ ಒಂದು ಸಂಗತಿ. ಪೇತ್ರನು ಬರೆದ ಪತ್ರಿಕೆ, ಅದಕ್ಕೆ ಈ ಸಂಬಂಧದಲ್ಲಿ ಒಂದು ವಾಕ್ಯ ಭಾಗವನ್ನು ಓದೋಣ. ಪೇತ್ರನು ಬರೆದ ಮೊದಲನೇ ಪತ್ರಿಕೆ 1ನೇ ಅಧ್ಯಾಯ 10ನೇ ವಚನದಿಂದ ನೋಡ್ರಿ. 10ನೇ ವಚನದಿಂದ ಇಲ್ಲಿ ದೇವರು ನಮಗೆ ತೋರಿಸಿರುವ ಕೃಪೆಯನ್ನು ಕುರಿತು ಮುಂತಿಳಿಸಿದ ಪ್ರವಾದಿಗಳು ಈ ರಕ್ಷಣೆಯ ವಿಷಯದಲ್ಲಿ ಸೂಕ್ತವಾಗಿ ವಿಚಾರಿಸಿ ಪರಿಶೋಧನೆ ಮಾಡಿದ್ರು. ಈ ಪ್ರವಾದಿಗಳು ಮಾಡಿದಂತ ಬೋಧನೆಗಳು. ಆಮೇಲೆ ತಮ್ಮಲ್ಲಿದ್ದ ಕ್ರಿಸ್ತನ ಆತ್ಮನು ಕ್ರಿಸ್ತನಿಗೆ ಬರಬೇಕಾದ ಬಾಧೆಗಳನ್ನು, ಅವುಗಳ ತರುವಾಯ ಉಂಟಾಗುವ ಪ್ರಭಾವವನ್ನು ಮುಂದಾಗಿ ತಿಳಿಸಿದಾಗ ಆತನು ಯಾವ ಕಾಲವನ್ನು ಇಲ್ಲವೇ ಎಂಥ ಕಾಲವನ್ನು ಸೂಚಿಸುವನೆಂಬುದನ್ನು ಅವರು ಪರಿಶೋಧನೆ ಮಾಡಿದರು. ಅಂದ್ರೆ ಈ ಪ್ರವಾದಿಗಳು ಸುವಾರ್ತೆಯನ್ನು ಅವರು ಮುಂತಿಳಿಸಿದಾಗ ಆಗಿನ ಜನರಲ್ಲಿ ಕೆಲವಾರು ವಿಷಯಗಳಲ್ಲಿ
ಕುತೂಹಲ ಹೊಡ್ತು. ಅದೇನಂತ ಅಂದ್ರೆ ಇದು ಯಾವ ಸುವಾರ್ತೆ, ಇದು ಎಂತ ಸುವಾರ್ತೆ ಎಂಬುದಾಗಿ. ಆಮೇಲೆ ಇಲ್ಲಿ ನೋಡ್ತೇವೆ ಆ ಪ್ರವಾದಿಗಳು ಅವರು ಪರಿಶೋಧನೆ ಮಾಡಿದ್ರಂತೆ. ಆಮೇಲೆ ಈ ಸಂಗತಿಗಳನ್ನು ಮುಂತಿಳಿಸುವುದರಲ್ಲಿ ತಮಗೋಸ್ಕರ ಅಲ್ಲ, ನಿಮಗೋಸ್ಕರವೇ ಸೇವೆ ಮಾಡುವವರಾಗಿದ್ದಾರೆಂಬುದು ಅವರಿಗೆ ಪ್ರಕಟವಾಯಿತು. ನೋಡ್ರಿ, ಆ ಪ್ರವಾದಿಗಳಿಗೆ ದೇವರು ಈ ಒಂದು ಪ್ರಕಟಣೆಯನ್ನು ತಿಳಿಸಿದ. ಏನಂತ ಹೇಳುವಾಗ, ಈ ಸಂಗತಿಗಳನ್ನು ಮುಂತಿಳಿಸುವುದರಲ್ಲಿ ತಮಗೋಸ್ಕರವಲ್ಲ, ನಿಮಗೋಸ್ಕರ ಅಂದ್ರೆ ನಮಗೋಸ್ಕರ, ಸಭೆಗೋಸ್ಕರ ಸೇವೆ ಮಾಡುವರೆಂಬುದು ಅವರಿಗೆ ಪ್ರಕಟವಾಯಿತು. ಆಮೇಲೆ ಅವರು ಮುಂದಾಗಿ ಹೇಳಿದ ಸಂಗತಿಗಳೇ ಈಗ ಸಂಭವಿಸಿದವು. ಅವರು ಮುಂದಾಗಿ ಹೇಳಿದ್ರು ಅಂದ್ರೆ ಮೊದಲೇ ಎಷ್ಟೋ ವರ್ಷಗಳ ತಗ್ಗಿನಲ್ಲಿ ಈ ಸ್ವಾರ್ಥೆಯನ್ನು ಅವರು ತಿಳಿಸಿದ್ರು. ಇಲ್ಲಿ ಹೇಳ್ತಾನೆ ಏನಂತೆ, ಅವರು ಮುಂದಾಗಿ ಹೇಳಿದ ಸಂಗತಿಗಳೇ ಈಗ ಸಂಭವಿಸಿದವು ಎಂಬ ವರ್ತಮಾನವು ಪರಲೋಕದಿಂದ ಕಳಿಸಲ್ಪಟ್ಟ ಪವಿತ್ರಾತ್ಮನ ಬಲದಿಂದ ನಿಮಗೆ ಸುವಾರ್ತೆಯನ್ನು ಸಾರಿದವರ ಮೂಲಕ ನಿಮಗೆ ಪ್ರಸಿದ್ಧಿ ಮಾಡಲ್ಪಟ್ಟಿದೆ. ದೇವದೂತರಿಗೂ ಈ ಸಂಗತಿಗಳನ್ನು ಲಕ್ಷ್ಯವಿಟ್ಟು ನೋಡಬೇಕೆಂಬ ಅಪೇಕ್ಷೆ ಉಂಟು. ಈ ಸುವಾರ್ತೆಯಿಂದ ಏನೇನೆಲ್ಲ ನಡೀತದೆ, ಏನೇನೆಲ್ಲ ದೇವರ ಕಾರ್ಯಗಳು ನಡೀತದೆ, ಹೇಗೆ ಅದು ಸಾರಲ್ಪಡ್ತಾ ಇದೆ, ಹೇಗೆ ಜನರು ರಕ್ಷಣೆ ಹೊಂದ್ತಾ ಇದ್ದಾರೆ, ಮತ್ತೆ ಅವರು ಯಾವ ರೀತಿಯಲ್ಲಿ ಅವರು ಹಿಂಸೆಯನ್ನು ಅನುಭವಿಸ್ತಾರೆ ಎಂಬಂತ ಈ ಎಲ್ಲಾ ಸಂಗತಿಗಳನ್ನ ಇಲ್ಲಿ ನಾವು ನೋಡ್ತೇವೆ. ಏನಂತೆ, ಪರಲೋಕದಿಂದ ಕಳಿಸಲ್ಪಟ್ಟ ಪವಿತ್ರಾತ್ಮನ ಬಲದಿಂದ ನಿಮಗೆ ಸುವಾರ್ತೆಯನ್ನು ಸಾರಿದವರ ಮೂಲಕ ನಿಮಗೆ ಪ್ರಸಿದ್ಧಿ ಮಾಡಲ್ಪಟ್ಟಿದೆ. ದೇವದೂತರಿಗೂ ಈ ಸಂಗತಿಗಳನ್ನು ಲಕ್ಷ್ಯವಿಟ್ಟು ನೋಡಬೇಕೆಂಬ ಅಪೇಕ್ಷೆ ಉಂಟು. ಈ ದೇವದೂತರು ಕರ್ತನ ಕಾರ್ಯದಲ್ಲಿ ಅವರು ಸಹಾಯಕರಾಗಿದ್ದಾರೆ ಒಂದು ರೀತಿಯಲ್ಲಿ. ಆಮೇಲೆ ದೇವದೂತರಿಗೂ ಸಭೆಯ ಸಹಾಯಕ್ಕಾಗಿ, ಸಭಾ ಜನರ ಸಹಾಯಕ್ಕೋಸ್ಕರವಾಗಿ ದೇವರು ಈ ದೇವದೂತರುಗಳನ್ನ ನಿರ್ಮಾಣ ಮಾಡಿದ್ದಾನೆ, ಸೃಷ್ಟಿ ಮಾಡಿದ್ದಾನೆ. ಈ ದೇವದೂತರು ಅವರಿಗೆ ಏನು ಸಹಾಯ ಮಾಡುವಂತ ದೇವದೂತರು ಎಂಬುದಾಗಿ ಅವರಿಗೆ ಹೆಸರುಂಟು. ಸಹಾಯಕರು, ದೇವ ಜನರಿಗೆ ಸಹಾಯ ಮಾಡುವಂತ ದೇವದೂತರು. ಇವತ್ತು ಲೋಕದಲ್ಲಿ ಸೈತಾನನು ಬಲವಾಗಿ ಕೆಲಸ ಮಾಡ್ತಾ ಇದ್ದಾನೆ, ನಿಜ. ಆದ್ರೆ ಅದೇ ಸಮಯದಲ್ಲಿ ಇವತ್ತು ದೇವದೂತರುಗಳನ್ನ ದೇವರು ಕೊಟ್ಟಿದ್ದಾನೆ. ಇವತ್ತು ಗಾರ್ಡಿಯನ್ ಆಫ್ ಏಂಜಲ್ಸ್ ಅಂತ ಇಂಗ್ಲಿಷ್ ನಲ್ಲಿ ನಾವು ಅದನ್ನ ಓದ್ತೇವೆ. ಗಾರ್ಡಿಯನ್ ಅಂದ್ರೆ ಸಹಾಯಕರು. ಅವರೆಲ್ಲ ಒಬ್ಬ ಮನುಷ್ಯನಿಗೆ ಹೆಚ್ಚು ಕಡಿಮೆ ಮಿನಿಮಮ್ ಒಂದು 10 ಮಂದಿ ದೇವದೂತರುಗಳು ಕಾವಲಾಗಿದ್ದು ಕಾಪಾಡ್ತಾರೆ ಒಬ್ಬ ವಿಶ್ವಾಸಿಗೆ. ಕಡೆ ಪಕ್ಷ ಒಂದು 10 ಮಂದಿ ಆದ್ರೂ ಸಹಾಯಕರಾಗಿದ್ದು ಕಾವಲಾಗಿದ್ದು ಕಾಪಾಡ್ತಾರೆ. ನಾವು ಕೆಲವು 91ನೇ ಕೀರ್ತನೆಯಲ್ಲಿ ನಾವು ಓದ್ತೇವೆ. 91ನೇ ಕೀರ್ತನೆ ಅಂತ ಕಾಣಿಸ್ತಾ. ಹೌದು, 91ನೇ ಕೀರ್ತನೆಯಲ್ಲಿ ಅಲ್ಲಿ ಓದುವಂತ ಮಾತು ಹೀಗುಂಟು. ಹಾ, 91 ನೋಡ್ರಿ. ಪರಾತ್ಪರನ ಮೊರೆ ಹೊಕ್ಕಿರುವನು, ಸರ್ವಶಕ್ತನ ಆಶ್ರಯದಲ್ಲಿ ಸುರಕ್ಷಿತನಾಗಿರುವನು. ನಾನು ಯೆಹೋವನಿಗೆ ನೀನೇ ನನ್ನ ಶರಣನು, ನನ್ನ ದುರ್ಗವು, ನಾನು ಭರವಸವಿಟ್ಟಿರುವ ನನ್ನ ದೇವರು ಎಂದು ಹೇಳುವುದು. ಆಮೇಲೆ ಮುಂದಕ್ಕೆ ನಾವು ಓದುವಾಗ ಇಲ್ಲಿ 9ನೇ ವಚನಕ್ಕೆ ಬರುವಾಗ, ಯೆಹೋವನೇ ನನ್ನ ಶರಣನು, ಪರಾತ್ಪರನನ್ನು ನಿವಾಸ ಸ್ಥಾನ ಮಾಡಿಕೊಂಡಿದೆಯಲ್ಲ, ಯಾವ ಕೇಡು ನಿನಗೆ ಸಂಭವಿಸದು, ಉಪದ್ರವವು ನಿನ್ನ ಗುಡಾರದ ಸಮೀಪಕ್ಕೂ ಬಾರದು.
ನೀನು ಹೋಗುವಲ್ಲೆಲ್ಲ ನಿನ್ನನ್ನು ಕಾಯುವುದಕ್ಕೆ ಆತನು ನಿನ್ನ ವಿಷಯವಾಗಿ ತನ್ನ ದೂತರಿಗೆ ಅಪ್ಪಣೆ ಕೊಡುವನು. ನಿನ್ನ ಕಾಲು ಕಲ್ಲಿಗೆ ತಗಲದಂತೆ ಅವರು ನಿನ್ನನ್ನು ಕೈಗಳಲ್ಲಿ ಎತ್ತಿಕೊಳ್ಳುವರು. ಸಿಂಹ ಸರ್ಪಗಳ ಮೇಲೆ ನಡೆಯುವಿ, ಪ್ರಾಯದ ಸಿಂಹವನ್ನು ಘಟಸರ್ಪವನ್ನು ತುಳಿದು ಬಿಡುವೆ. ಬಹಳ ಚಂದವಾದಂತಹ ಒಂದು ಕೀರ್ತನೆ. ಯಾವ ರೀತಿಯಲ್ಲಿ ದೇವರು ತನ್ನ ದೂತರ ಮುಖಾಂತರವಾಗಿ ತನ್ನ ಮಕ್ಕಳನ್ನ, ಸಭೆಯನ್ನ ಆತನು ಕಾಪಾಡ್ತಾನೆ ಎಂಬಂತಹ ವಿಷಯವನ್ನ ನಾವು ಇದರೊಳಗೆ ನಾವು ಓದ್ತೇವೆ. ಆಮೇಲೆ 14ನೇ ವಚನ, ಅವನು ಅಂದ್ರೆ ದೇವ ಭಕ್ತನು ನನ್ನಲ್ಲಿ ಆಸಕ್ತನಾಗಿರುವುದರಿಂದ ಅವನನ್ನು ರಕ್ಷಿಸುವೆನು. ನನ್ನ ನಾಮವನ್ನು ಅರಿತವನಾದುದರಿಂದ ಅವನನ್ನು ಉದ್ಧರಿಸುವೆನು. ನೋಡಿ, ಇಲ್ಲಿ ದೇವರ ಮಕ್ಕಳಿಗೆ ಹೇಳುತ್ತಾ ಇರುವಂತಹ ಒಂದು ಮಾತು, ಕೊಡ್ತಾ ಇರತಕ್ಕಂಥ ಒಂದು ಧೈರ್ಯ, ಒಂದು ಪ್ರೋತ್ಸಾಹ. ಅವನು ನನಗೆ ಮೊರೆ ಇಡುವಾಗ ಸದುತ್ತರವನ್ನು ದಯಪಾಲಿಸಬೇಕು. ಇಕ್ಕಟ್ಟಿನಲ್ಲಿ ಹತ್ತಿರವಿದ್ದು ಅವನನ್ನು ತಪ್ಪಿಸಿ ಘನಪಡಿಸುವೆನು. ದೀರ್ಘಾಯುಷ್ಯವನ್ನು ಅನುಗ್ರಹಿಸಿ ಅವನನ್ನ ತೃಪ್ತಿಪಡಿಸುವೆನು. ನನ್ನ ವಿಶೇಷವಾದ ರಕ್ಷಣೆಯನ್ನು ತೋರಿಸುವೆನು. ನೋಡಿ, ದೇವರು ತನ್ನ ಮಕ್ಕಳಿಗಾಗಿ ಏನ್ ಮಾಡ್ತಾ ಇದ್ದಾನೆ. ಇವತ್ತು ಕರ್ತನು ಏನ್ ಮಾಡ್ತಾ ಇದ್ದಾನೆ? ಇವತ್ತು ಕರ್ತನು ಏನೋ ಒಂದ್ ಕಡೆ ಸುಮ್ನೆ ಪರಲೋಕದಲ್ಲಿ ಎಲ್ಲ ಸುಮ್ನೆ ಕೂತ್ಕೊಂಡ್ಬಿಟ್ಟಿದ್ದಾನ, ಅಥವಾ ಏನೋ ಧ್ಯಾನ ಪರನಾಗಿದ್ದಾನ ಅಂತ ನಾವು ಥಿಂಕ್ ಮಾಡಂಗಿಲ್ಲ. ಯಾಕೆಂದ್ರೆ ದೇವರ ವಾಕ್ಯದಲ್ಲಿ ಅನೇಕ ಆಧಾರಗಳನ್ನ ನಾವು ನೋಡ್ತೇವೆ. ದೇವರು ಇವತ್ತು ಕೆಲಸ ಮಾಡ್ತಾ ಇದ್ದಾರೆ, ತನ್ನ ಜನರ ವಿಷಯವಾಗಿ ಕೆಲಸ ಮಾಡ್ತಾ ಇದ್ದಾರೆ. ತನ್ನ ದೇವ ಜನರಿಗೋಸ್ಕರವಾಗಿ ಅವರನ್ನು ಕಾಪಾಡುವಂತ ವಿಷಯಗಳಲ್ಲಿ ಆತನು ನಿರತನಾಗಿದ್ದಾನೆ. ಈಗ ಇನ್ನೊಂದು ಮಾತಲ್ಲಿ ಹೇಳುವುದಾದ್ರೆ, ದೇವರು ನಮ್ಮ ದೇವರು ತನ್ನ ಮಕ್ಕಳ ವಿಷಯದಲ್ಲಿ ಬಹಳ ಬಹಳ ಬ್ಯುಸಿಯಾಗಿರ್ತಾನೆ. ಅಯ್ಯೋ ದೇವ್ರೇ, ಯಾಕೆ ನಮ್ಮನ್ನು ಕೈ ಬಿಟ್ಟಿದ್ದಿ? ಯಾಕೆ ನಮ್ಗೆ ಇಂಥ ಪರಿಸ್ಥಿತಿ ಕೊಟ್ಟಿ? ನಮಗೆ ಇಂಥ ಕಷ್ಟ ಬರಬಾರ್ದಾಗಿತ್ತಲ್ಲ ಎಂಬುದಾಗಿ ನಾವು ದೇವರನ್ನ ಅನೇಕ ಸಾರಿ ಪ್ರಶ್ನೆ ಮಾಡ್ತೇವೆ. ಇಲ್ಲ, ಹಾಗಲ್ಲ. ದೇವರು ತನ್ನ ದೇವದೂತರುಗಳನ್ನ ನಮ್ಮ ಸಹಾಯಕ್ಕಾಗಿ ಯಾವಾಗಲೂ ಆತನು ಕಳಿಸುವಂತವನಾಗಿರ್ತಾನೆ. ಆ ದೇವದೂತರು ನಮ್ಮನ್ನು ಕಾಪಾಡ್ತಾರೆ. ಇನ್ನೊಂದು ಮಾತಲ್ಲಿ ಹೇಳುವುದಾದ್ರೆ, ನಮಗೆ ಪ್ರಾಣ ರಕ್ಷಣೆಯನ್ನು ಕೊಡುವಂತವರು ದೇವದೂತರುಗಳೇ. ಅವರೇ ನಮ್ಮನ್ನು ಕಾಪಾಡ್ತಾರೆ. ನಾವೆಲ್ಲಾದ್ರೂ ಹೊರಗಡೆ ಹೋದ್ರೆ ದೇವದೂತರು ನಮ್ಮ ಸುತ್ತಲೂ ಅವರು ಕವರ್ ಆಗಿರ್ತಾರೆ. ಇವನು ಕೀರ್ತನೆಗಾರರು ಒಂದು ಮಾತು ಹೇಳ್ತಾರೆ. ಎಷ್ಟನೇ ಕೀರ್ತನೆ ಅದು? 25ನೇ ಕೀರ್ತನೆ ಅಂತ ಅನ್ಸುತ್ತೆ. ಬಹಳ ಚಂದವಾಗಿದೆ ಆ ಕೀರ್ತನೆ. 25ನೇ ಕೀರ್ತನೆ. ಅಲ್ಲ, 125 ಸಾರಿ, 125. 125. ಯೆಹೋವನಲ್ಲಿ ಭರವಸವಿಟ್ಟಿರುವವರು ಚೀಯೋನ್ ಪರ್ವತದ ಹಾಗೆ ಇದ್ದಾರೆ. ಅದು ಕದಲುವುದಿಲ್ಲ, ಸದಾ ಸ್ಥಿರವಾಗಿರುತ್ತದೆ. ಪರ್ವತಗಳು ಯೆರೂಸಲೇಮಿನ ಸುತ್ತಲೂ ಹೇಗೋ ಹಾಗೆಯೇ. ನೋಡ್ರಿ, ಪರ್ವತಗಳು ಯೆರೂಸಲೇಮಿನ ಸುತ್ತಲೂ ಹೇಗೋ ಹಾಗೆ ಇಂದಿನಿಂದ ಸದಾ ಕಾಲವು ತನ್ನ ಜನರ ಸುತ್ತಲೂ ಇರುವನು. ನಮ್ಮ ಕರ್ತನು ಯಾವ ರೀತಿಯಲ್ಲಿ ನಮ್ಮನ್ನು ಕವರ್ ಮಾಡ್ತಾನೆ ನೋಡಿ, ಸುತ್ತಲೂ ಇರ್ತಾನೆ. ಆಮೇಲೆ ಸೊ ಈ ರೀತಿಯಲ್ಲಿ ದೇವರು ನಮ್ಮನ್ನ ಕಾಪಾಡುವಂತವನಾಗಿರ್ತಾನೆ. ದೇವರು ಏನ್ ಮಾಡ್ತಾ ಇದ್ದಾನೆ ಇವಾಗ? ನಮಗೋಸ್ಕರ ಏನ್ ಮಾಡ್ತಾ ಇದ್ದಾನೆ? ದೇವರು ಬಹಳಷ್ಟು ಬ್ಯುಸಿ ಆಗಿದ್ದಾನೆ ಅಂತ ನಾನು ಆಗ್ಲೇ ಹೇಳಿದೆ. ಕಾರ್ಯತತ್ಪರನಾಗಿರ್ತಾನೆ ದೇವರು. ಏನು
ಏನಂತ ಹೇಳುವಾಗ, ನಮಗೋಸ್ಕರವಾಗಿ ಕರ್ತನು ಬೇಡುವಂತವನಾಗಿರ್ತಾನೆ. ನಾವು ಅದನ್ನ ವಾಕ್ಯದಲ್ಲಿ ನಾವು ನೋಡ್ತೇವೆ. ನಮ್ಗಾಗಿ ಆತನು ವಿಜ್ಞಾಪನೆ ಮಾಡ್ತಾ ಇದ್ದಾನಂತೆ. ವಿಜ್ಞಾಪನೆ ಅಂದ್ರೆ ಹೇಳುವಾಗ ಇತರರಿಗೋಸ್ಕರ ಪ್ರಾರ್ಥನೆ ಮಾಡುವಂತ. ನಮ್ಮ ಕರ್ತನು ನಮಗೋಸ್ಕರವಾಗಿ ವಿಜ್ಞಾಪನೆ ಮಾಡ್ತಾನೆ, ನಮ್ಮ ಪರವಾಗಿ ವಿಜ್ಞಾಪನೆ ಮಾಡ್ತಾನೆ. ಇವಾಗ ಆತನು ಪರಲೋಕದಲ್ಲಿದ್ದಾನಲ್ಲ, ಈ ವಿಜ್ಞಾಪನೆ ಏನ್ ಕೆಲಸ ಮಾಡುತ್ತೆ ಅಂತ ನಾವ್ ಹೇಳ್ಬೋದು. ಬಹಳಷ್ಟು ಅತ್ಯಧಿಕವಾದ ಕಾರ್ಯವನ್ನು ಅದು ನಡೆಸ್ತದೆ, ಕ್ರಿಸ್ತನ ಆ ವಿಜ್ಞಾಪನೆ. ಆತನು ದೇವರ ತನ್ನ ತಂದೆಯ ಬಲಗಡೆಯಲ್ಲಿ ಇದ್ದುಕೊಂಡು ನಮಗೋಸ್ಕರವಾಗಿ ಆತನು ಬೇಡುವಾಗ ಅದ್ಭುತವಾದ ಕೃತ್ಯಗಳು ಅಲ್ಲಿ ನಡೀತದೆ. ದೇವರು ಮಾಡ್ತಾನೆ. ಬಹಳ ಅದ್ಭುತವಾದಂತ ನಮ್ಮ ದೇವರು ಆತನು ಆಗಿದ್ದಾನೆ. ನಮ್ಮನ್ನು ಆತನು ಪರಲೋಕದಿಂದ ನಮಗಾಗಿ ಆತನ ವಿಜ್ಞಾಪನೆ ಮಾಡುವಾಗ ನಾವು ರಕ್ಷಿಸಲ್ಪಡ್ತೇವೆ, ಕಾಪಾಡಲ್ಪಡ್ತೇವೆ, ಅಪಾಯದಿಂದ ಪಾರಾಗ್ತೇವೆ. ಮತ್ತು ನಾವು ಹೋಗ್ಬೇಕಾದ ಸ್ಥಳಕ್ಕೆ ನಮ್ಮನ್ನ ಆ ದೇವದೂತರು ಕೊಂಡೊಯ್ತಾರೆ, ನಮ್ಮನ್ನ ಅಲ್ಲಿಗೆ ಬಿಡ್ತಾರೆ. ಒಂದು ಸಾರಿ ಒಬ್ಬ ಮನುಷ್ಯನು, ಒಬ್ಬ ವಿಶ್ವಾಸಿ ಅವನು ಇದೇ ಮಲ್ಲೇಶ್ವರಂನಲ್ಲಿ ಸ್ಕೂಟ್ರಲ್ಲಿ ಹೋಗ್ತಾ ಇದ್ದ. ಅಕಸ್ಮಾತ್ ಆಕ್ಸಿಡೆಂಟ್ ಆಗೋಯ್ತು. ಆಕ್ಸಿಡೆಂಟ್ ಆದಾಗ ಆತನು ಹೇಗೋ ಆ ಬಸ್ಸಿನ ಅಡಿಯಲ್ಲಿ ಸಿಕ್ಕಾಕೊಂಡ. ಬಸ್ಸಿನ ಅಡಿ ಅಂದ್ರೆ ಚಕ್ರದ ಅಡಿ, 2 ಚಕ್ರಗಳ ಮಧ್ಯ ಭಾಗದಲ್ಲಿ ಆತನು ಬಂದು ಬಿದ್ದ. ಮಧ್ಯ ಭಾಗದಲ್ಲಿ. ಸೊ ಏನಾಯ್ತು, ಇದು ಏನು ಆ ವೆಹಿಕಲ್ ಅದು ದಾಟಿಕೊಂಡು ಮುಂದೆ ಹೊರಟೋಯ್ತು. ಇವನಿಗೆ ಯಾವುದೇ ಅಪಾಯ ಆಗ್ಲಿಲ್ಲ. ಇವನು ಬಹಳ ವಿಶೇಷವಾದ ರೀತಿಯಲ್ಲಿ ರಕ್ಷಲ್ಪಟ್ಟ. ಅವನ ಹೆಸರು ನಾನು ಹೇಳೋದಿಲ್ಲ, ನಿಮಗೂ ಗೊತ್ತು ಆ ವ್ಯಕ್ತಿ ಯಾರು ಅಂತ. ಆಮೇಲೆ ಆತ ಬಂದು ಎಲ್ಲರ ತರ ಜಂಬ ಹೊಡೆಯಕ್ಕೆ ಶುರು ಮಾಡ್ದ. ಏನು, ನಾನಿಂತ ಇದಕ್ಕೆ ಆಕ್ಸಿಡೆಂಟ್ ಸಿಗಾಕೊಂಡ್ಬಿಟ್ಟೆ, ಆದ್ರಿಂದ ನಾನು ಏನು ತಪ್ಪಿಸ್ಕೊಂಡು ಬಂದಿದ್ದೇನೆ ಇವಾಗ ಅಂತ ಜಂಬವಾಗಿ ಹೇಳ್ಕೊಳಕ್ ಶುರು ಮಾಡ್ದ. ಆದ್ರೆ ತಪ್ಪಿಸಿದ್ದು ಯಾರು ಅಂದ್ರೆ ದೇವರು, ಕಾಪಾಡಿದ್ದು ಯಾರು ಅಂದ್ರೆ ದೇವರು, ಅವನ ಪ್ರಾಣ ಉಳಿಸಿದ್ದು ಯಾರು ಅಂದ್ರೆ ದೇವರು. ನಾನು ಯಾಕೆ ಈ ಮಾತು ಹೇಳ್ತೀನಿ ಅಂದ್ರೆ, ದೇವರು ನಮ್ಮನ್ನ ಅಷ್ಟು ಅದ್ಭುತವಾದ ರೀತಿಯಲ್ಲಿ ಬಂದು ಕಾಯ್ತಾನೆ, ಕಾಪಾಡ್ತಾನೆ, ರಕ್ಷಣೆ ಕೊಡ್ತಾನೆ, ತನ್ನ ದೂತರಿಗೆ ಅಪ್ಪಣೆ ಕೊಡ್ತಾನೆ. ಬಹಳ ಅದ್ಭುತವಾದಂತಹ ಸಂಗತಿ. ಇವತ್ತು ನಾವು ಎಷ್ಟೋ ವಿಷಯಗಳಿಗೆ ನಾವು ಗೊಣಗಾಡ್ತೇವೆ, ದೇವ್ರ ಮೇಲೆ ಕೆಲವು ಸಾರಿ ತಪ್ಪು ಹೊರಿಸ್ಬಿಡ್ತೇವೆ. ದೇವರೇ ನನಗೆ ಯಾಕೆ ಹಿಂಗ್ ಮಾಡಿದೆ ಅಂತ ತಪ್ಪು ಹೊರಿಸ್ಬಿಡ್ತೇವೆ. ಬಹಳ ತಪ್ಪದು, ಬಹಳ ದೊಡ್ಡ ತಪ್ಪು. ದೇವ್ರ ಮೇಲೆ ನಾವು ತಪ್ಪು ಹೊರಿಸೋದಕ್ಕೆ ಆಗುದಿಲ್ಲ, ತಪ್ಪು ಹೊರಿಸಬಾರ್ದು. ಯಾಕೆಂದ್ರೆ ಆತನು ಎಲ್ಲಾ ಕಡೆಗಳಲ್ಲಿ, 4 ಕಡೆಗಳಲ್ಲಿ ತನ್ನ ಗಮನವನ್ನು ಕೊಡ್ತಾನೆ, ತನ್ನ ದೂತರನ್ನು ಕಳಿಸ್ತಾನೆ. ನಮ್ಮ ಕಾಲು ಕಲ್ಲಿಗೆ ತಗಲಂತೆ ಆತನು ಕಾಪಾಡ್ತಾನೆ. ನಮ್ಮ ಆ ದೂತರು ಬಂದು ನಮ್ಮನ್ನು ಅದ್ಭುತವಾದ ರೀತಿಯಲ್ಲಿ ಎತ್ಕೊಂಡು ನಮ್ಮನ್ನ ರಕ್ಷಿಸಿ ಸುರಕ್ಷಿತವಾದ ಸ್ಥಳಕ್ಕೆ ಬಿಟ್ಟು ಆಮೇಲೆ ಅವ್ರು ಪಾಡಿಗೆ ಹೋಗಿ. ಈ ರೀತಿಯಲ್ಲಿ ದೇವರು ನಮ್ಮನ್ನು ನಡೆಸ್ತಾ ಇದ್ದಾನೆ, ಕಾಪಾಡ್ತಾ ಇದ್ದಾನೆ. ಬಹಳ ಅದ್ಭುತವಾದಂತಹ ಸಂಗತಿ. ಇದೆಲ್ಲ ನಾನು ಯಾತಕ್ಕೆ ಹೇಳ್ಬೇಕಾಗಿ ಬಂತು ಅಂತ ಹೇಳುವಾಗ, ದೇವರು ನಮ್ಮನ್ನ ಅನಾಥರನ್ನಾಗಿ ಬಿಡ್ಲಿಲ್ಲ. ನಾವು ಅನಾಥರಲ್ಲ. ಅನಾಥರು ಅಂದ್ರೆ ಏನು ಗೊತ್ತಾ? ದಿಕ್ಕು ದೆಸೆ ಇಲ್ಲದವರು ಅಂತ. ಅಪ್ಪ ಅಮ್ಮ ಇಲ್ಲದೆ ಇರುವಂತ ಮಕ್ಕಳಿಗೆ ಅನಾಥರು ಅಂತ ಹೇಳ್ತಾರೆ. ನಾವು ಅನಾಥರಲ್ಲ. ನಾನು ನಿಮ್ಮನ್ನು ಅನಾಥರನ್ನಾಗಿ ಬಿಡುವುದಿಲ್ಲ ಸ್ವಾಮಿ ವಾಗ್ದಾನ ಮಾಡಿದ್ದಾರೆ. ಎಂಥ ನಂಬಿಗಸ್ತನಾಗಿರುವಂತ ಕರ್ತನು ನಮ್ಮ ಕರ್ತನು ಆತನು ಆಗಿದ್ದಾನೆ.
ಹ್ಮ್ ಆ ನಾನು ಇದೆಲ್ಲ ಯಾಕೆ ಕೇಳ್ಬೇಕಂತೆ, ಪ್ರವಾದಿಗಳು ಮುಂತಿಳಿಸಿದಂತ ರೀತಿಯಲ್ಲಿ ಆ ಅದು ಇವಾಗ ಅದು 1 by 1 ಅದು ನಡೀತಾ ಇದೆ ಎಂಬುದಾಗಿ ಆತನ ಆ ವಿಷಯದಲ್ಲಿ ನಾವು ಓದ್ತಾ ಬರ್ತೇವೆ. ಮತ್ತೆ ಈಗ ಇನ್ನೊಂದು ಸಂಗತಿ ನಾನು ಪ್ರಾರಂಭ ಮಾಡ್ಲಿಕ್ಕೆ ನನಗೆ ಸಮಯ ಇಲ್ಲ, ಆದ್ರೂ ಕೂಡ ಈ ಮೊದಲನೇ ಅಧ್ಯಾಯ ಮೊದಲನೇ ವಚನ ತಿರುಗಿ ನಾವು ಓದ್ಬಿಡೋಣ. ರೋಮಾಪುರದವರಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯ 1ನೇ ವಚನ. ಮೊದಲನೇ ಅಧ್ಯಾಯ 1ನೇ ವಚನ. ಯೇಸು ಕ್ರಿಸ್ತನ ದಾಸನು, ಅಪೊಸ್ತಲನಾಗುವುದಕ್ಕೆ ಕರೆಯಲ್ಪಟ್ಟವನು, ದೇವರ ಸುವಾರ್ತೆಯನ್ನು ಸಾರುವುದಕ್ಕೆ ನೇಮಿಸಲ್ಪಟ್ಟವನು ಆಗಿರುವ ಪೌಲನು, ರೋಮಾಪುರದವರಲ್ಲಿ ದೇವರಿಗೆ ಪ್ರಿಯರು, ದೇವಜನರಾಗುವುದಕ್ಕೆ ಕರೆಯಲ್ಪಟ್ಟವರು ಆಗಿರುವರೆಲ್ಲರಿಗೆ ಬರೆಯುವುದೇನೆಂದರೆ, ನಮ್ಮ ತಂದೆಯಾದ ದೇವರಿಂದಲೂ ಕರ್ತನಾದ ಯೇಸು ಕ್ರಿಸ್ತನಿಂದಲೂ ನಿಮಗೆ ಕೃಪೆಯೂ ಶಾಂತಿಯೂ ಆಗಲಿ. ಎರಡೇ ಶಬ್ದ, ಚಿಕ್ಕ ಶಬ್ದ. ಇಲ್ಲಿ ಆತನು ಹೇಳುವಂತ ಮಾತು ಏನಂತೆ, ಬಹಳ ಚಂದವಾಗಿದೆ. ನಮ್ಮ ತಂದೆಯಾಗಿರುವ ದೇವರಿಂದಲೂ ಕರ್ತನಾದ ಯೇಸು ಕ್ರಿಸ್ತನಿಂದಲೂ ನಿಮಗೆ ಕೃಪೆಯೂ ಶಾಂತಿಯೂ ಆಗಲಿ ಎಂಬುದಾಗಿ ನಾವು ಓದ್ತೇವೆ. ಕೃಪೆ ಮತ್ತು ಶಾಂತಿ ಬಹಳ ಚಿಕ್ಕ ಪದ, 2 ಪದ ಉಪಯೋಗಿಸಿದ್ದಾನೆ ಇಲ್ಲಿ. ಆದ್ರೆ ಇದು ಬಹಳ ದೊಡ್ಡ ಕಾರ್ಯಗಳನ್ನು ಮಾಡುವಂತದ್ದಾಗಿದೆ. ಈ 2 ಶಬ್ದಗಳು ದೇವರ ವಾಕ್ಯದಲ್ಲಿ ಬಹಳ ದೊಡ್ಡ ಅದ್ಭುತವಾದಂತ ಕಾರ್ಯವನ್ನೇ ಮಾಡುವಂತದ್ದಾಗಿದೆ. ಯಾವುದು ಮಾಡ್ತದೆ? ಕೃಪೆ ಮತ್ತೆ ಶಾಂತಿ. ಈ ವಿಷಯನ ದೇವರ ಚಿತ್ತವಾದ್ರೆ ನಾನು ಮುಂದಿನ ವಾರ ಮುಂದುವರಿಸ್ತೇನೆ. ದೇವರ ವಾಕ್ಯದಲ್ಲಿ ನಾವು ನೋಡುವಂತ ಸಂಗತಿಗಳು ನಮಗೆ ಕಣ್ಣಿಗೆ ಸರಿಯಾಗಿ ಗೊತ್ತಾಗುದಿಲ್ಲ, ಅರ್ಥ ಮಾಡ್ಕೊಳ್ಳಿಕ್ಕೂ ನಮಗೆ ಶಕ್ತಿ ಇಲ್ಲ. ಅದನ್ನ ಒಂದು ವೇಳೆ ದಿಗ್ಔಟ್ ಮಾಡ್ಬೇಕು, ನಾವು ದೇವರ ವಾಕ್ಯವನ್ನ ಅಗಿಯಬೇಕು. ಹಾಗಿದ್ರೆ ಒಳಗೆ ನಮ್ಗೇನ್ ಸಿಗ್ತದಪ್ಪ ಅಂದ್ರೆ ಏನು, ಒಳ್ಳೊಳ್ಳೆ ರತ್ನಗಳು ಸಿಗ್ತದೆ, ಚಿನ್ನ ಬೆಳ್ಳಿ ಸಿಗ್ತದೆ ನಮ್ಗೆ ಅಗದ್ರೆ, ಕಷ್ಟಪಟ್ಟು ಅಗಿದ್ರೆ. ದೇವರ ವಾಕ್ಯವು ಹಾಗೇನೆ ಅಗಿಯಬೇಕು. ಅಗಿಯೋದು ಭಾರಿ ಕಷ್ಟ. ದೇವರ ವಾಕ್ಯ ಅಂತ ವಾಕ್ಯವಾಗಿದೆ. ಇಲ್ಲಿಗೆ ನಾನು ನಿಲ್ಲಿಸ್ತೇನೆ. ದೇವರ ಚಿತ್ತವಾದ್ರೆ ಇದನ್ನ ಮುಂದಿನ ವಾರ ಮುಂದುವರಿಸ್ತೇನೆ. ದೇವರು ನಿಮ್ಮೆಲ್ಲರನ್ನು ಹೇಳುವಾಗೆ ಆಗ್ತದೆ.